ಒಂದು ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. job.namaskar.india.com ಅಂತ ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಈ ಒಂದು ವೆಬ್ಸೈಟ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇವತ್ತು ನಾನು ನಿಮಗೆ ಒಂದು ಲೇಟೆಸ್ಟ್ ಆಗಿ ಆಗಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಸೊ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ, ನಿಮಗೆ ಎಲ್ಲಾ ರೀತಿಯ ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇರ್ತೀನಿ. ಓಕೆನಾ. ಇವತ್ತು ನಿಮಗೆ ಕರ್ನಾಟಕ ಹೈಕೋರ್ಟ್ ಇಂದ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಕರ್ನಾಟಕ ಹೈಕೋರ್ಟ್ ಇಂದ 158 ಸಿವಿಲ್ ಜಡ್ಜ್ ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಇದ್ರದ್ದು ಲಾಸ್ಟ್ ಡೇಟ್ ಯಾವಾಗ, ಏನ್ ಕ್ವಾಲಿಫಿಕೇಶನ್ ಆಗಿರ್ಬೇಕು, ಮತ್ತೆ ಹೇಗೆ ಅಪ್ಲಿಕೇಶನ್ ಮಾಡೋದು, ಅಪ್ಲೈ ಮಾಡೋದು, ಎಲ್ಲದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೇನೆ ನೋಡಿ ಸ್ನೇಹಿತರೆ. ಓಕೆನಾ. ಹಾಗೆ ನೀವು ಇನ್ನೇನಾದ್ರೂ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ ಸ್ನೇಹಿತರೆ. ಜಾಯಿನ್ ಬಟನ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ನೋಡಿ, 158 ಪೋಸ್ಟ್ ಗಳನ್ನ ಕರೆದಿದ್ದಾರೆ ವೇಕೆನ್ಸಿ ಸಿವಿಲ್ ಜಡ್ಜಿಗೆ. ಓಕೆನಾ. ಕರ್ನಾಟಕ ಹೈಕೋರ್ಟ್ ಅಲ್ಲಿ. ಸೊ ಎಲಿಜಿಬಲ್ ಬಂದು ಲಾ ಕ್ಯಾಂಡಿಡೇಟ್ಸ್, LLB ಓದಿರುವಂತವರು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗುತ್ತೆ. 12ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. 12ನೇ ತಾರೀಕು ಮಾರ್ಚ್ ಲಾಸ್ಟ್ ಡೇಟ್ ಇದೆ. ಸೊ ಸಿವಿಲ್ ಜಡ್ಜ್ 158 ಪೋಸ್ಟ್ ಗಳಿದಾವೆ ಬೆಂಗಳೂರು ಕರ್ನಾಟಕದಲ್ಲಿ ಇರುವಂತದ್ದು. ಸ್ಯಾಲರಿ ಬಂದು 77,000 ರೂಪಾಯಿಂದ ಹಿಡಿದು 1,36,000 ಇದೆ ಸ್ನೇಹಿತರೆ. ಓಕೆನಾ. ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ಅದಾದ್ಮೇಲೆ ಮೇನ್ ಇರುತ್ತೆ, ಅದಾದ ನಂತರ ವೈವಾ ಮತ್ತೆ ಕಂಪ್ಯೂಟರ್ ಟೆಸ್ಟ್, ಇದಿಷ್ಟು ಎಕ್ಸಾಮ್ಗಳು ಇರುತ್ತೆ ಸ್ನೇಹಿತರೆ. ಇದಾದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಸೆಲೆಕ್ಷನ್ ನಡೀತಾ ಇದೆ ಸ್ನೇಹಿತರೆ. ಓಕೆನಾ. ಸೊ ಕ್ಯಾಂಡಿಡೇಟ್ಸ್ ಬಂದು ಡಿಗ್ರಿ ಇನ್ ಲಾ ಮಾಡಿರ್ಬೇಕು, LLB ಮಾಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 35 ವರ್ಷ ಮ್ಯಾಕ್ಸಿಮಮ್ ಇರುತ್ತೆ ಸ್ನೇಹಿತರೆ. SC ST ಕ್ಯಾಟಗರಿ 1ಗೆ 5 ವರ್ಷ ಎಕ್ಸ್ಟೆಂಡೆಡ್, ಮತ್ತೆ 2A 2B 3 ಅವರಿಗೆ 3 ವರ್ಷ ಎಕ್ಸ್ಟೆಂಡೆಡ್ ಇರುತ್ತೆ. ಓಕೆನಾ. ಸೊ ಇದ್ರದ್ದು ಅಪ್ಲಿಕೇಶನ್ ಫೀಸ್ ಏನು ಅಂತ ಹೇಳೋದಾದ್ರೆ, ಪ್ರಿಲಿಮಿನರಿ ಎಕ್ಸಾಮ್ಗೆ 500 ರೂಪಾಯಿ ಫೀ ಇದೆ SC ST ಕ್ಯಾಟಗರಿ 1 ಮತ್ತೆ PWD ಇದಿಷ್ಟು ಜನಕ್ಕೆ. ಮತ್ತೆ ಜನರಲ್ ಮತ್ತೆ ಅದರ್ ಕ್ಯಾಂಡಿಡೇಟ್ಸ್ಗೆ 1,000 ರೂಪಾಯಿ ಫೀಸ್ ಇದೆ ಸ್ನೇಹಿತರೆ, ಪ್ರಿಲಿಮಿನರಿ ಎಕ್ಸಾಮ್ ಫೀ. ಮತ್ತೆ ಮೇನ್ ಎಕ್ಸಾಮ್ಗೆ ಯಾರ್ಯಾರು ಪ್ರಿಲಿಮಿನರಿಲಿ ಸೆಲೆಕ್ಟ್ ಆಗ್ತಿರೋ ಅವರು ಮೇನ್ ಎಕ್ಸಾಮ್ದು ಫೀನ ನೆಕ್ಸ್ಟ್ ಸತಿ ಕರೆದಾಗ ಅವಾಗ ಫಿಲ್ಅಪ್ ಮಾಡಿ, ಮತ್ತೆ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ, ಮತ್ತೆ ನೀವು ಏನು ಪೇಮೆಂಟ್ ಇರುತ್ತೆ ಆ ಪೇಮೆಂಟ್ನ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇದ್ರದ್ದು ಬಂದು ನಿಮಗೆ SC ST ಕ್ಯಾಟಗರಿ 1 ಮತ್ತೆ PWDಗೆ 750 ರೂಪಾಯಿ ಇದೆ ಸ್ನೇಹಿತರೆ. ಜನರಲ್ ಮತ್ತೆ ಅದರ್ಸ್ಗೆ 1,500 ರೂಪಾಯಿ ಇದೆ ಸ್ನೇಹಿತರೆ. ಆನ್ಲೈನ್ ಮುಖಾಂತರನೇ ಫೀ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಸೊ ಕರ್ನಾಟಕ ಹೈಕೋರ್ಟ್ದು ವೆಬ್ಸೈಟ್ ಇರುತ್ತೆ, ಆ ವೆಬ್ಸೈಟ್ ಅಲ್ಲಿ ನೀವು ಆನ್ಲೈನ್ ಅಲ್ಲಿ ಫೀ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಸೊ ನೋಡಿ, ಸೆಲೆಕ್ಷನ್ ಪ್ರೋಸೆಸ್ ಪ್ರಿಲಿಮಿನರಿ ಎಕ್ಸಾಮು, ಮೇನ್ ಎಕ್ಸಾಮು, ವೈವಾ ಮತ್ತೆ ಕಂಪ್ಯೂಟರ್ ಟೆಸ್ಟ್, ಇದಿಷ್ಟೇ ಇರುತ್ತೆ. ಓಕೆನಾ. ಸೊ ಲಾಸ್ಟ್ ಡೇಟ್ ಬಂತು 12 ಮಾರ್ಚ್ 2025. ಯಾವ ರೀತಿ ಮಾಡೋದಾದ್ರೆ, karnataka.judiciary.kr.nic.in ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಹೋಗಿ ಸಿವಿಲ್ ಜಡ್ಜ್ ರಿಕ್ರೂಟ್ಮೆಂಟ್ 25 ಅಂತ ಕ್ಲಿಕ್ ಮಾಡಿ ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಆದ ನಂತರ ಒಂದ್ಸತಿಗೆ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಅಪ್ ಮಾಡಬೇಕು. ಮತ್ತೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ, ಸಿಗ್ನೇಚರ್ ಅಥವಾ ಸರ್ಟಿಫಿಕೇಟ್ ಕೇಳಿದ್ರೆ ಸರ್ಟಿಫಿಕೇಟ್ಸ್, ಅಪ್ಲಿಕೇಶನ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತೆ ಫೀನ ಪೇ ಮಾಡಬೇಕಾಗಿರುತ್ತೆ ಸರ್. ಫೀ ಪೇ ಮಾಡಿ 12ನೇ ತಾರೀಕು ಒಳಗಡೆ ನೀವು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸಬ್ಮಿಟ್ ಮಾಡಿದೆ ಅಂದ್ರೆ ನಿಮಗೆ ಅಪ್ಲಿಕೇಶನ್ ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಇದ ನಂತರ ಅಪ್ಲಿಕೇಶನ್ ನಂಬರ್ ಸಿಗುತ್ತೆ ಸ್ನೇಹಿತರೆ. ಈ ಒಂದು ನಂಬರ್ ಇಂದಾನೆ ನೀವು ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡಬೇಕಾಗಿರುತ್ತೆ. ಓಕೆನಾ. ಸೊ ಇದ್ರದ್ದು ನೋಡೋದಾದ್ರೆ ನೀವು ನೋಡಿ, ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಸ್ನೇಹಿತರೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಅಫಿಷಿಯಲ್ ನೋಟಿಫಿಕೇಶನ್ ಓಕೆನಾ, ಕರ್ನಾಟಕ ರಾಜ್ಯ ಪತ್ರ ಇಂದ ಕರೆದಿರುವಂತದ್ದು. ಓಕೆನಾ. ಸೊ ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನೋಡಿ, ಡಿಸ್ಟ್ರಿಕ್ಟ್ ರಿಕ್ರೂಟ್ಮೆಂಟ್ ಪೋಸ್ಟ್ ಆಫ್ ಸಿವಿಲ್ ಜಡ್ಜ್. ಓಕೆನಾ. ಮಿನಿಮಮ್ ಕ್ವಾಲಿಫಿಕೇಶನ್ ಮತ್ತೆ ಏಜ್ ಲಿಮಿಟ್ ಏನು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ 4 years ಏಜ್ ಇನ್ ಕ್ಯಾಸ್ಟ್ SC ST ಇರೋರಿಗೆ ಕೊಟ್ಟಿದ್ದಾರೆ ರಿಲ್ಯಾಕ್ಸೇಷನ್ಸ್. ಮತ್ತೆ 40 years ವರ್ಗು, 40 years ಆಫ್ ಏಜ್. ಓಕೆನಾ. ಸೊ 38 years ವರ್ಗು 2A 2B 3 ಅವರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ 35 years ಎಲ್ಲ ಅದರ್ ಕ್ಯಾಂಡಿಡೇಟ್ಸ್ಗೆ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ, ಡೈರೆಕ್ಟ್ ರಿಕ್ರೂಟ್ಮೆಂಟ್. ಸೊ ಇನ್ ಸರ್ವಿಸ್ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಜಡ್ಜ್ ಪೋಸ್ಟ್ಗೆ. ಸೊ ಡಿಗ್ರಿ ಇನ್ ಲಾ ಮಾಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಅದ ನಂತರ ನೀವು ಕ್ಯಾಂಡಿಡೇಟ್ಸ್ ಹ್ಯಾಂಡಿಕ್ಯಾಪ್ಸ್ ಕ್ಯಾಂಡಿಡೇಟ್ಸ್ ಆಗಿದ್ರೆ ಅವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ ಅವ್ರಿಗೆ 11 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಪೇ ಸ್ಕೇಲ್ ಬಂದು 77,000 ರೂಪಾಯಿಂದ ಹಿಡಿದು 1,36,000 ಇದೆ ಸ್ನೇಹಿತರೆ. ಸೊ ಟೋಟಲ್ 158 ಪೋಸ್ಟ್ ಗಳನ್ನ ಕರೆದಿದ್ದಾರೆ. 134 ಹೊಸದು, 24 ಬ್ಯಾಕ್ಲಾಗ್. ಓಕೆನಾ ಸ್ನೇಹಿತರೆ. ಸೊ ಆದಷ್ಟು ಬೇಗ ನೀವು ಇದನ್ನ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಬ್ಲೈಂಡ್ನೆಸ್, ಲೋ ವಿಷನ್ ಇರುವಂತವ್ರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಈ ರೀತಿ 1 post point ಫಾರ್ ನಂಬರ್ 4. ಓಕೆನಾ. ಸೊ 4ನೇ ಪಾಯಿಂಟ್ ಪ್ರಕಾರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಬ್ಲೈಂಡ್ನೆಸ್, ಲೋ ವಿಷನ್ ಇರೋರು ಕೂಡ ಅಪ್ಲೈ ಮಾಡಬಹುದು. ಡೆಫ್ ಅಂಡ್ ಡಮ್, 1 arm 1 leg ಬೋತ್ ಲೆಗ್ಸ್ ಇರುವಂತವ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಅದಂತರ ನೀವು
ಎಕ್ಸಾಮ್ನ ಬರಿಬೇಕಾಗಿರುತ್ತೆ. ಎಕ್ಸಾಮ್ ಬರೆಯೋ ಟೈಮಲ್ಲಿ ನೀವು ನೋಡ್ಬೋದಾಗಿರುತ್ತೆ ಏನೇನು ಕೊಡ್ತಾರೆ ಅಂತ ಹೇಳಿದ್ರೆ, ಸೊ ಅಬ್ಜೆಕ್ಟಿವ್ ಕ್ವಶನ್ ಪೇಪರ್ ಇರುತ್ತೆ 100 ಮಾರ್ಕ್ಸ್ಗೆ. ಓಕೆನಾ. ಸಿಲೆಬಸ್ ನೋಡೋದಾದ್ರೆ ಇದರಲ್ಲಿ ಪಾರ್ಟ್ ವೈಸ್ ಡಿವೈಡ್ ಮಾಡಿದ್ರೆ ಪಾರ್ಟ್ ಎ, ಪಾರ್ಟ್ ಬಿ ಮತ್ತೆ ಪಾರ್ಟ್ ಸಿ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ. ಓಕೆನಾ. ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್, ಮತ್ತೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್, ಮತ್ತೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ಮತ್ತೆ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್, ಮತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಕರ್ನಾಟಕ ರೆಂಟ್ ಆಕ್ಟ್. ಸೊ ಇದಿಷ್ಟು ಪಾರ್ಟ್ ಎದಲ್ಲಿ ಕರೀತಾರೆ, MCQ ಕರೀತಾರೆ ಸ್ನೇಹಿತರೆ. ಇದಿಷ್ಟು ಓದ್ಕೋಬೇಕಾಗಿರುತ್ತೆ. ಮತ್ತೆ ಪಾರ್ಟ್ ಬಿ ಅಲ್ಲಿ ಬಂದು ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್, ಆಮೇಲೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ಮತ್ತೆ ಇಂಡಿಯನ್ ಪೀನಲ್ ಕೋಡ್, ಭಾರತೀಯ ನ್ಯಾಯ ಸಂಹಿತ, ಇಂಡಿಯನ್ ಎವಿಡೆನ್ಸ್ ಆಕ್ಟ್, ಭಾರತೀಯ ಸಾಕ್ಷ್ಯ ಅಧಿನಿಯಮ. ಓಕೆನಾ. ಇದು ಪಾರ್ಟ್ ಬಿ ಅಲ್ಲಿದೆ. ಪಾರ್ಟ್ ಸಿ ಅಲ್ಲಿ ಜನರಲ್ ನಾಲೆಜ್ ಇರುತ್ತೆ ಸ್ನೇಹಿತರೆ, ಟೆಸ್ಟ್ ಫಾರ್ ರೀಸನಿಂಗ್ ಅಂಡ್ ಮೆಂಟಲ್ ಎಬಿಲಿಟಿ. ಓಕೆನಾ. ಸೊ ಮೇನ್ ಅಲ್ಲಿ ನಿಮ್ಗೆ ಮೇನ್ ಎಕ್ಸಾಮ್ಸ್ ಕರೀತಾರೆ ಸ್ನೇಹಿತರೆ. ಸೊ ಇದರಲ್ಲಿ ಟ್ರಾನ್ಸ್ಲೇಷನ್ ಪೇಪರ್ ಇರುತ್ತೆ, ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ಸ್ ಇರುತ್ತೆ. ಸೊ ಅದಾದ ನಂತರ ನೀವು ಲಾ ಪೇಪರ್ ಇರುತ್ತೆ 100 ಮಾರ್ಕ್ಸ್. ಇದಿಷ್ಟು ಎಲ್ಲ 100 ಮಾರ್ಕ್ಸ್. ಇವು 4 ಪೇಪರ್ಗಳಿದಾವೆ ಸ್ನೇಹಿತರೆ. 4 ಪೇಪರ್ಗಳಿಗೂ 100 ಮಾರ್ಕ್ಸ್ಗಳಿರುತ್ತೆ. ಸೊ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಅದಂತರ ವೈವಾ ಕೂಡ 100 ಮಾರ್ಕ್ಸ್ ಇರುತ್ತೆ. ಆಮೇಲೆ ಕಂಪ್ಯೂಟರ್ ಟೆಸ್ಟ್ ಬಂದು 25 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಎಲ್ಲರೂ ಯಾರ್ಯಾರು ಸೆಲೆಕ್ಟ್ ಆಗ್ತೀರಾ ಅವರು ಎಲಿಜಿಬಲ್ ಇರೋರು ಅಪ್ಲಿಕೇಶನ್ ನೆಕ್ಸ್ಟ್ ಸ್ಟೇಜ್ಗೆ ನೀವು ಹೋಗ್ತೀರಾ ಸ್ನೇಹಿತರೆ. ಓಕೆನಾ. ಅದಂತರ ಪ್ರೊಬೇಷನ್ ಪೀರಿಯಡ್ ಇರುತ್ತೆ ನಿಮ್ಗೆ, 2 ಇಯರ್ಸ್ ಪ್ರೊಬೇಷನ್ ಪೀರಿಯಡ್ ಇರುತ್ತೆ. ಅದ ನಂತರ ಪ್ರೊಬೇಷನ್ ಆದ ನಂತರ ನೀವು ನಾರ್ಮಲ್ ಜಡ್ಜ್ ಆಗಿ ಕೆಲಸ ನಿರ್ವಹಿಸಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಆದ ನಂತರ ನೀವು ಅಪ್ಲಿಕೇಶನ್ ಫಿಲ್ಅಪ್ ಮಾಡಿದ ನಂತರ ಅಪ್ಲಿಕೇಶನ್ ಫೀಸ್ ನ ಪೇ ಮಾಡಿದ ನಂತರ ನೀವು ಡೌನ್ಲೋಡ್ ಮಾಡೋಕ್ಕಾಗಿರುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನೀವು ನೋಡೋದಾದ್ರೆ ಆನ್ಲೈನ್ ಅಪ್ಲೈ ಆನ್ಲೈನ್ ಅಂತ ಏನಿದೆ, ಈ ಒಂದು ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಸಾಕು, ಈ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಬಂದು ನೀವು ರಿಜಿಸ್ಟ್ರೇಷನ್ ನಂಬರ್ ಅಥವಾ ಇದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಜನರೇಟ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನೀವು ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ ಸ್ನೇಹಿತರೆ. ಲೇಟೆಸ್ಟ್ ಅಪ್ಡೇಟ್ಸ್ ಅಲ್ಲಿ ಕೂಡ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಧನ್ಯವಾದಗಳು.